ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ಏನು, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತೇಳಿ ಕೇಳ್ಕೊಳ್ತೀನಿ. ನೋಡಿ, ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಆಸರಿಯಾಗುವ ಅಥವಾ ನೆರವಾಗುವಂತಹ ಹಣಕ್ಕೆ ನಾವು ಟರ್ಮ್ ಇನ್ಶೂರೆನ್ಸ್ ಅಂತಂತೇಳಿ ಕರಿಬಹುದು. ನೋಡ್ರಿ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನೀವು ಕೇಳ್ಬೋದು, ನಾವು ಇಲ್ಲದ ಸಮಯದಲ್ಲಿ ಅಂದ್ರೆ ಏನು ಅಂತೇಳಿ. ಈಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತನೇ ತನ್ನ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ಹೊಂದಿರ್ತಾನೆ. ಆತನೇ ದುಡಿತಿರ್ತಾನೆ. ಅವನಿಂದ ಅವನ ಮನೆ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾದರೂ ಅವಘಡವಾಗಿ ಅಥವಾ ಅಪಘಾತವಾಗಿ ಅವನ ಡೆತ್ ಆದರೆ, ಅವನ ಸಾವು ಸಂಭವಿಸಿದರೆ ಆತನ ಕುಟುಂಬ ಪೂರ್ತಿ ಬೀದಿಗೆ ಬಂದ್ಬಿಡುತ್ತೆ. ಹಾಗಾಗಿ ಆತ ಒಂದು ವೇಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ಆತನ ಕುಟುಂಬಕ್ಕೆ, ಆತನ ನಾಮಿನಿಗೆ, ಆತನ ವಾರಸದಾರರಿಗೆ ಬರುವಂತಹ ಹಣ ಬಹಳಷ್ಟು ಪ್ರಮಾಣದಲ್ಲಿ ಬಂದಿರುತ್ತೆ. ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಹೇಗಿರುತ್ತಂತಂದ್ರೆ ಅಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ. ನೀವು ತಿಳ್ಕೋಬಹುದು, 1 ಕೋಟಿಯ ಪಾಲಿಸಿಯನ್ನ ನೀವು ಖರೀದಿ ಮಾಡಿದ್ರೆ ಅದಕ್ಕೆ ಪ್ರೀಮಿಯಂ 20,000 ರೂಪಾಯಿ ಬರುತ್ತೆ. ನೀವು 20,000 ರೂಪಾಯಿ ತುಂಬುವುದರಿಂದ ನಿಮ್ಮ ಕುಟುಂಬಕ್ಕೆ ನೀವು ಇಲ್ಲದ ಸಮಯದಲ್ಲಿ 1 ಕೋಟಿ ರೂಪಾಯಿ ಬರುತ್ತೆ. ಅದರಿಂದ ನಿಮ್ಮ ಕುಟುಂಬ ಬೀದಿ ಪಾಲಾಗದೆ ಚಂದದ ರೀತಿಯಲ್ಲಿ ಅವರು ಮನೆಯನ್ನ ನಡೆಸಿಕೊಂಡು ಹೋಗಬಹುದು. ಇನ್ನ ಟರ್ಮ್ ಇನ್ಶೂರೆನ್ಸ್ ಯಾರು ತಗೋಬೇಕಪ್ಪ ಅಂತಂದ್ರೆ, ಯಾರಿಗೆ ಅನಿಸುತ್ತೆ ನನ್ನ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಬೇಕು, ನಾನು ಇಲ್ದಿದ್ರೂ ಕೂಡ ನನ್ನ ಕುಟುಂಬ ಯಾವುದೇ ರೀತಿಯಾಗಿ ಬೀದಿ ಪಾಲಾಗಬಾರ್ದು ಅನ್ನುವಂತಹ ವಿಚಾರ ಯಾರಿಗಿರತ್ತ, ಯಾರಿಗೆ ಅಷ್ಟೊಂದು ಪ್ರೀತಿ ತಮ್ಮ ಕುಟುಂಬದ ಮೇಲೆ ಇರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೋಬಹುದು. ಇಲ್ಲಪ್ಪ, ನನ್ನ ಆಸ್ತಿ ಸಿಕ್ಕಾಪಟ್ಟೆ ಇದೆ, ನನ್ಗೆ 100,000 ಕೋಟಿ ಆಸ್ತಿ ಇದೆ ಅನ್ನುವಂಥವ್ರಿಗೆ ಈ ಟರ್ಮ್ ಇನ್ಶೂರೆನ್ಸ್ ಅವಶ್ಯಕತೆ ಇಲ್ಲ. ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದ್ದೀರಿ ಅವರು ಖಂಡಿತವಾಗಿಯೂ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋದು ಬಹಳಷ್ಟು ಉತ್ತಮವಾಗಿದೆ. ಇನ್ನ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಬೇಕಾದ್ರೆ ಏನೇನ್ ನೋಡ್ಬೇಕಪ್ಪ ಅಂತಂದ್ರೆ, ಕಂಪ್ನಿ ಬಗ್ಗೆ ನೋಡ್ಬೇಕು. ನೀವು ಯಾವ ಕಂಪ್ನಿಯ ಪಾಲಿಸಿಯನ್ನ ನಾನು ಖರೀದಿ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರೀಮಿಯಂ ಯಾವ ಕಂಪ್ನಿಯದು ಕಡಿಮೆ ಇರುತ್ತಲ್ಲ ಅಂತಹ ಕಂಪ್ನಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿಕ್ ಹೋಗ್ತೀವಿ. ದಯಮಾಡಿ ಅಂತಹ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಕ್ಲೇಮ್ ಆಗುವುದು ಅಷ್ಟೇ ಮಹತ್ವವಾಗಿದೆ. ನಾವು ಈಗ ಒಂದು ಕಡಿಮೆ ಪ್ರೀಮಿಯಂ ಇರುವಂತಹ ಪಾಲಿಸಿಯನ್ನ ಖರೀದಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ಆ ಪಾಲಿಸಿ ನಾವು ಆ ಟೈಮಲ್ಲಿ ಇರುವುದಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಮನೆಯವರಿಗೆ ಬರ್ಡನ್ ಆಗಬಾರ್ದು, ಅವರು ಸುತ್ತಾಡುವಂತಹದ್ದಾಗಬಾರ್ದು. ಹಾಗಾಗಿ ನಿಮ್ಮ ಸಮೀಪದ ಒಳ್ಳೆಯ ಕಂಪ್ನಿಯ ಪಾಲಿಸಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನೀವು ಗೂಗಲಲ್ಲಿ ಹೋಗಿ ಅತಿ ಹೆಚ್ಚು ಕ್ಲೇಮ್ ರೇಷಿಯೋ ಯಾವ್ದು ಹೊಂದಿದೆ ಅಂತ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಹಾಗಾಗಿ ನೀವು ಒಳ್ಳೆಯ ಕಂಪ್ನಿಯ ಪಾಲಿಸಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಎಕ್ಸಾಂಪಲ್ ಆಗಿ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ 3 ಪದ್ಧತಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ಕಾಣ್ತೀವಿ. ಒಂದು ರೆಗ್ಯುಲರ್ ಆಗಿ ಇರುವಂತಹದ್ದು. ರೆಗ್ಯುಲರ್ ಅಂದ್ರೆ ಹೇಗೆ, 1 ಕೋಟಿಯ ನೀವು ಪ್ರೀಮಿಯಂ ಅನ್ನ ಅಥವಾ 1 ಕೋಟಿಯ ಪಾಲಿಸಿಯನ್ನ ಖರೀದಿ ಮಾಡಿದಾಗ ನಿಮಗೊಂದು 20,000 ರೂಪಾಯಿ ಪ್ರೀಮಿಯಂ ಬರುತ್ತೆ ಅನ್ಕೊಳ್ಳೋಣ. ಅವಾಗ ರೆಗ್ಯುಲರ್ ಅಂದ್ರೆ ಅಲ್ಲಿ ನೀವು ತುಂಬಿರುವಂತಹ ಹಣ ನಿಮಗೆ ವಾಪಸ್ ಬರಲ್ಲ. ಈಗ ನೀವೊಂದು 20 ವರ್ಷ ಅಥವಾ 30 ವರ್ಷ ಇರುವಂತಹ ವ್ಯಕ್ತಿ ಆಗಿರ್ಬೋದು. ನೀವು ಒಂದು 30 ವರ್ಷದ ಟರ್ಮ್ ಅನ್ನ ಹಾಕೋತೀರಿ ಅಂತ ಅನ್ಕೊಳ್ಳೋಣ. ನೀವು 30 ವರ್ಷ 20,000 ರೂಪಾಯಿದಂಗೆ ಪೇ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಅವಘಡ ಆಗಲಿಲ್ಲ, ನಿಮ್ಮ ಸಾವು ಸಂಭವಿಸಲಿಲ್ಲ ಅಂದಾಗ ಆ ಹಣ ನಿಮಗೆ ವಾಪಸ್ ಬರಲ್ಲ. ಇದು ರೆಗ್ಯುಲರ್ ಆಗಿರುವಂಥದ್ದು. ಇನ್ನು ಎರಡನೇ ಆಪ್ಷನ್ ಏನಿರುತ್ತಪ್ಪ ಅಂತಂದ್ರೆ, ನೀವು ತುಂಬಿದ ಹಣ ನಿಮಗೆ ವಾಪಸ್ ಬರುವಂತಹ ಒಂದು ಇನ್ಶೂರೆನ್ಸ್ ಅಲ್ಲಿ ಇನ್ನೊಂದು ಟೈಪ್ ಇದೆ. ಅದು ಹೇಗೆ ಅನ್ಬೋದು ನೀವು.
ನೀವು ಈಗ 20,000 ತುಂಬುವ ಜಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಬರುತ್ತೆ. 20 ತುಂಬುವ ಜಾಗದಲ್ಲಿ 25,000 ರೂಪಾಯಿ ತುಂಬ್ತೀರಿ ಅಂತ ಅನ್ಕೊಂಡ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಗೆ ಆವಾಗೂ ಕೂಡ ನಿಮಗೆ ಏನೂ ಆಗ್ಲಿಲ್ಲಪ್ಪ ಅಂತಂದ್ರೆ ಅದು ಅಮೌಂಟನ್ನು ನಿಮಗೆ ವಾಪಸ್ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಹಾಕಿ ಬರಲ್ಲ, ಯಾವುದೇ ರೀತಿಯ ಇಂಟ್ರೆಸ್ಟ್ ಹಾಕಿ ಅವರು ಅಮೌಂಟನ್ನು ಕೊಡಲ್ಲ. ಇನ್ನು ಮೂರನೇ ಟೈಪ್ ಏನಪ್ಪ ಅಂತಂದ್ರೆ, ನೀವು ಪಾಲಿಸಿಯನ್ನು ಖರೀದಿ ಮಾಡ್ತೀರಿ, ಅಮೌಂಟನ್ನು ಪ್ರೀಮಿಯಮನ್ನು ಪೇ ಮಾಡ್ತೀರಿ, ನಿಮಗೆ ಯಾಕೋ ಈ ಕಂಪ್ನಿಯ ಪಾಲಿಸಿ ಸರಿ ಅನಿಸಲ್ಲ. ಆ ಟೈಮ್ದಲ್ಲಿ ನೀವು ಆ ಪಾಲಿಸಿಯನ್ನು ಕ್ವಿಟ್ ಮಾಡ್ಬೋದು. ಆ ಕ್ವಿಟ್ ಮಾಡಿದಾಗ ನಿಮಗೆ ಏನು ಪ್ರೀಮಿಯಂ ವಾಪಸ್ ಬರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಪ್ರೀಮಿಯಮನ್ನು ಅವರು ವಾಪಸ್ ಮಾಡಿಬಿಡ್ತಾರೆ. ಇದು ಕೂಡ ಈ ಪಾಲಿಸಿಯಲ್ಲಿ ಬರುವಂಥ ಟೈಪ್. ಇನ್ನು ನೀವು ಪಾಲಿಸಿಯನ್ನು ಖರೀದಿ ಮಾಡುವ ವೇಳೆ ನೀವು ಅದರಲ್ಲಿ ಮತ್ತಷ್ಟು ಆ್ಯಡನ್ಗಳನ್ನು ಮಾಡಬಹುದು. ಈಗ ಒಂದು 20,000 ಪ್ರೀಮಿಯಮನ್ನು ನೀವು ಖರೀದಿ ಮಾಡಿದಾಗ ನಿಮಗೆ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಅದನ್ನು ನಾವು ಆ್ಯಡನ್ ಮಾಡ್ಕೋಬೇಕು. ಈಗ ನೀವು ಒಂದು 20,000 ಪ್ರೀಮಿಯಮನ್ನು ಪೇ ಮಾಡ್ತಿರ್ತೀರ ಅಂತ ತಿಳ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ 1 ಕೋಟಿಯ ಪಾಲಿಸಿ ಆಗಿರುತ್ತೆ. ಆವಾಗ ನಮ್ಮ ಸಾವು ನ್ಯಾಚುರಲ್ ಆಗಿ ಆದರೂ 1 ಕೋಟಿ ಬರುತ್ತೆ, ಆಕ್ಸಿಡೆಂಟ್ ಆಗಿ ಡೆತ್ ಆದರೂ 1 ಕೋಟಿ ಬರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಆ್ಯಡ್ ಆನ್ ಮಾಡ್ಕೋಬೇಕು. ಏನು ಆ್ಯಡ್ ಆನ್ ಮಾಡ್ಕೋಬೇಕು, ಆಕ್ಸಿಡೆಂಟ್ ಡೆತ್ ಆದರೆ ನನಗೆ 2 ಕೋಟಿ ಬರಲಿ ಅಂತೇಳಿ ನೀವು ಇದರಲ್ಲಿ ತಗೋಬೇಕು. ನೀವು ತುಂಬುವಂತಹ 20,000 ಪ್ರೀಮಿಯಂ ಜೊತೆಗೆ ಪ್ಲಸ್ 5,000 ರೂಪಾಯಿ ತುಂಬಿದ್ರೆ ನಿಮಗೆ ಮತ್ತೆ 1 ಕೋಟಿ ರೂಪಾಯಿ ಬರುವಂಥದ್ದು ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇರುತ್ತೆ. ಇನ್ನು ಪರ್ಮನೆಂಟ್ಲಿ ಪಾರ್ಸಲಿ ಡಿಸೇಬಲ್ ಆದರೆ ಅಂದ್ರೆ ಏನು ಅಂತ ಕೇಳ್ಬೋದು. ನೀವು ಕಾರ್ ಓಡಿಸುವಾಗ ಅಥವಾ ಮತ್ತೇನೋ ಮಾಡುವಾಗ ನಿಮ್ಮ ಕೈಕಾಲುಗಳನ್ನು ಕಳ್ಕೊಂಡು ಪರ್ಮನೆಂಟ್ ಆಗಿ ಬೆಡ್ ಮೇಲೆ ಮಲ್ಕೊಂಡ್ರಿ, ಅಥವಾ ನಿಮಗೆ ಸ್ಟ್ರೋಕ್ ಆದರೆ ಲಕ್ವ ಅಂತ ಕರಿತೀವಲ್ಲ, ಅಂಥದ್ದು ಏನಾದರೂ ಆಗಿ ನೀವು ಬೆಡ್ ಮೇಲೆ ಮಲ್ಕೊಂಡ್ರೆ ನಿಮಗೆ ಅಲ್ಲಿ ನೀವು ತಗೊಂಡಿರುವಂತಹ ಪಾಲಿಸಿಗಿಂತ ಮತ್ತೊಂದು ಪಟ್ಟು ಹೆಚ್ಚು ಬರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನೀವು 1 ಕೋಟಿಯ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ನಿಮಗೆ ಏನಾದರೂ ಪಾರ್ಸಲಿ ಡಿಸೇಬಲ್ ಆದರೆ ಅಲ್ಲಿ 2 ಕೋಟಿ ಬರುವಂತಹದ್ದು. ಆಕ್ಸಿಡೆಂಟ್ ಆಗಿ ನಿಮ್ಮ ಡೆತ್ ಆದರೆ ಅಲ್ಲಿಯೂ ಕೂಡ 2 ಕೋಟಿ ಬರುವಂತಹದ್ದು. ಹೀಗೆ ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಹಲವಾರು ರೀತಿಯ ವಿಷಯಗಳನ್ನ ಒಳಗೊಂಡಿದೆ. ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡುವಾಗ ನಿಮ್ಮ ಯಾರಾದರೂ ಅಡ್ವೈಸರ್ ಇದ್ರೆ ಆ ಅಡ್ವೈಸರ್ ಜೊತೆಗೆ ಸಂಪರ್ಕ ಮಾಡಿ ಒಳ್ಳೆಯ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿ. ಮತ್ತೆ ನಾನು ಇನ್ನೊಂದು ಹೇಳೋದೇನೆಂದ್ರೆ, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದ್ದೀರಿ, ನಿಮಗೆ 1 ಕೋಟಿಯ ಇನ್ಶೂರೆನ್ಸ್ ತಗೊಳ್ಳೋದು ಬರ್ಡನ್ ಆಗ್ತಿದ್ರೆ ಅಟ್ಲೀಸ್ಟ್ 20 ಲಕ್ಷ ರೂಪಾಯಿಯಾದ್ರೂ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ಕೊಳ್ಳೋದು ಬಹಳಷ್ಟು ಉತ್ತಮ. ಯಾಕಂದ್ರೆ ನಾವು ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರ್ತೀವಿ, ನಮ್ಮ ಹತ್ರ ಹಣ ಕಡಿಮೆ ಇರುತ್ತೆ, ಆದರೂ ನಾವು ಮನೆ ಕಟ್ಟಿರ್ತೀವಿ, ಹಣ ಕಡಿಮೆ ಇದ್ದಾಗ ಕಾರನ್ನ ಖರೀದಿ ಮಾಡಿರ್ತೀವಿ, ಇವೆಲ್ಲವೂ ನಾವು EMIಗಳ ಮೇಲೆ ತಗೊಂಡಿರ್ತೀವಿ. ಅಂತ ಸಂದರ್ಭದಲ್ಲಿ ನಮಗೇನಾದರೂ ಆಗಿ ಈಗ ನಾನೇ ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತೀನಿ, ನಾನೊಂದು 20 ಲಕ್ಷ ರೂಪಾಯಿದ ಕಾರನ್ನ ತಗೊಂಡಿದ್ದೀನಿ. ನನ್ನ ಸ್ಯಾಲ್ರಿಯ ಮೇಲೆ EMI ಮಾಡಿ ನಾನು ತಗೊಂಡಾಗ ನಾನು ಇಲ್ಲದೆ ಸಂದರ್ಭದಲ್ಲಿ ಕಾರನ್ನ ಏನ್ ಮಾಡ್ತಾರೆ, ಬ್ಯಾಂಕ್ನವರು ತಗೊಂಡು ಹೋಗ್ತಾರೆ. ಆವಾಗ ಏನಾಗುತ್ತೆ, ಅಥವಾ ಅದೇ ರೀತಿಯಾಗಿ ನಾನು ಮನೆ ಕಟ್ಟಿದ್ರೆ ಮನೆಯಲ್ಲಿ ನಮ್ಮ ಮನೆಯನ್ನ ಕೂಡ ಬ್ಯಾಂಕ್ದವರು ಬಂದು ಸೀಸ್ ಮಾಡ್ತಾರೆ, ನನ್ನ ಮನೆಯವರು ಬೀದಿ ಪಾಲಾಗ್ತಾರೆ. ಹಾಗಾಗಿ ಇಂತಹ ಯಾವುದೇ ಘಟನೆಗಳು ನಮ್ಮ ಮನೆಯಲ್ಲಿ ಆಗಬಾರ್ದಪ್ಪ ಅಂತಂದಾಗ ನಾವು ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋದು ಬಹಳಷ್ಟು ಉತ್ತಮವಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ಮತ್ತೆ ಇಂಥ ವಿಡಿಯೋಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಭಾರತ್.